ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನನ್ನ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿ ನನಗೆ ಶುಭ ಹಾರೈಸಿದಂತಹ ನನ್ನೆಲ್ಲ ಕುಟುಂಬಸ್ಥರಿಗೆ ನನ್ನ ಲೋಕ್ ಜನಶಕ್ತಿ ಪಾರ್ಟಿ ನನ್ನ ಕಾರ್ಯಕರ್ತರುಗಳೆಲ್ಲರೂ ಕೂಡ ನನ್ನ ಕುಟುಂಬನೇ. ಆ ಕುಟುಂಬಕ್ಕೆ ಯಾವತ್ತಿದ್ರೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. 1 ಪಾಯಿಂಟ್. 2ನೇ ಪಾಯಿಂಟ್, ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬಹಳ ದೊಡ್ಡ ನಾಯಕರು ಅಂದರೆ ರಾಮ್ ವಿಲಾಸ್ ಪಾಸ್ವಾನ್ಜಿ ಸ್ಥಾಪನೆ ಮಾಡಿರ್ತಕ್ಕಂತಹ ಈ ಎರಡು ಲೋಕ್ ಜನಶಕ್ತಿ ಪಾರ್ಟಿ ದಲಿತ ಸೇನೆ ಇವೆರಡೂ ಕೂಡ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳ ಹಿಂದಿನಿಂದಲೂ ಕೂಡ ನನಗೆ ವಹಿಸಿದ್ದರಿಂದ ನಾನು ಅವರಿದ್ದ ಜೀವಿತಾವಧಿಯಿಂದಲೂ ಕೂಡ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಕಟ್ಕೊಂಡ್ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ಮುಂದೆನೂ ಅಷ್ಟೇ. ಈಗ ಚಿರಾಗ್ ಪಾಸ್ವಾನ್ಜಿ ಅವ್ರ ಕಾಲವಾದ ನಂತರ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವ್ರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ಜಿ ಅವರ ಮತ್ತು ಅವ್ರ ಕೈಯನ್ನು ಬಲಪಡಿಸೋ ಮುಖಾಂತರ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎರಡನ್ನೂ ಕೂಡ ಕರ್ನಾಟಕದ ಹುದ್ದೆಗಳಕ್ಕೂ ಹಬ್ಬಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ವೃದ್ಧಿ ಮಾಡ್ತಾ ಇದ್ದೀವಿ. ಪಾರ್ಟಿಯ ಎಲ್ಲ ಕಾರ್ಯಚಟುವಟಿಕೆಗಳು ದಿನನಿತ್ಯ ನಡೀತಾ ಇರ್ತವೆ, ಚಟುವಟಿಕೆಗಳು. ಆ ನಿಟ್ಟಿನಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ನು ಅಂತ ವಿಚಾರ ಬಂದಾಗ ನಾವು ಕೂಡ ನಮ್ಮ ಪಾರ್ಟಿಯಿಂದಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಆಸೆ. ಆದರೆ ಕಳೆದ MLA MP ಚುನಾವಣೆಯಲ್ಲೂ ಕೂಡ ಅಲೈನ್ಸ್ ಆಗಿದ್ದರಿಂದ BJP ಸಪೋರ್ಟ್ ಮಾಡಿದ್ವಿ. ಇನ್ನು ಮುಂಬರುವ ಎಲೆಕ್ಷನಲ್ಲಿ TP JP ಇವೆಲ್ಲ ಕೌನ್ಸಿಲರ್ದು ಇವೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಅದರಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ, ನಿಂತ್ಕೊಂತೀವಿ. ನಮ್ಮ ತಾಕತ್ತು ನಾವು ತೋರಿಸ್ತೀವಿ. ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ನಿಲುವು ಇಷ್ಟೇ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗ್ತಕ್ಕಂಥದ್ದು ಅದು ಎಲ್ಲರೂ ಕೂಡ ಅಂದರೆ ಅದನ್ನು ಅಭಿನಂದಿಸ್ತೀವಿ. ಒಳ ಮೀಸಲಾತಿ ಏನಾಗ್ತಾಯಿದೆ ಅದನ್ನು ಅಭಿನಂದಿಸ್ತೀವಿ. ಆದರೆ ಇಲ್ಲೇನಾಗ್ತಾಯಿದೆ ಅಂತಂದರೆ ಇಲ್ಲಿ ಜನಗಣತಿ ಪ್ರಾಮಾಣಿಕವಾಗಿ ಮಾಡಿದ್ದಲ್ಲಿ ಮಾತ್ರ ನಾವು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡ್ತೀವಿ. ಒಂದು ವೇಳೆ ಜನಗಣತಿ ಇನ್ನೂ ಎಷ್ಟೋ ಜನ ಅವ್ರು ಒಲೆಗೆ ಸೇರ್ತಾರೆ, ಅವ್ರು ಮಾದಿಗೆ ಸೇರ್ತಾರೆ, ಅವ್ರು ಬೋವಿಗೆ ಸೇರ್ತಾರೆ, ಅವ್ರು ಲಂಬಾಣಿಗೆ ಸೇರ್ತಾರೆ, ಅವ್ರು ಕೊರಂಬರು ಸೇರ್ತಾರೆ, ಗೊತ್ತೇ ಇಲ್ಲ, ಗೊಂದಲದಲ್ಲಿದ್ದಾರೆ. ಆ ಜಾತಿಗಳೆಲ್ಲ ಕನ್ಫರ್ಮ್ ಆಗಬೇಕು. 10 ಲಕ್ಷ ಜಾತಿಗಳು ಯಾವ ಜಾತಿ ಸೇರಿಲ್ಲ ಅಂತ ಗೊತ್ತಾಗಿಲ್ಲ ಅಂದರೆ ಅರ್ಥ ಏನು? ಹಾಗಾಗಿ
ಈಗೇನು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ, ಈ ವರದಿಲಿ ಏನು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ವರದಿಲೂ ಕೂಡ ಸದಾಶಿವ ಆಯೋಗ ಆದಂಗೆ ಆಗಬಾರ್ದು. ಇದು ಕೂಲಂಕುಷವಾಗಿ ಮನೆ ಮನೆಗೆ ತೆರಳಿ ಅವರ ಸಂಕ್ಷಿಪ್ತ ವರದಿಯನ್ನು ತಗೊಂಡು ಅವ್ರು ಇಂಥ ಜಾತಿಗೆ ಸೇರ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಸಮಾಜಕ್ಕೆಲ್ಲ ಹೇಳಿದ್ದಾರೆ. ಅವ್ರು ಯಾವ ಜಾತಿ ಅಂತಂತಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಅವೆಲ್ಲ ಬರ್ಸೋಕೆ ಹೋಗಬೇಡಿ. ಅವ್ರವ್ರ ಜಾತಿ ವಲಯ ಇದ್ದರೆ ವಲಯ ಬರೆಸ್ರಿ, ಮಾದಿಗ ಇದ್ದರೆ ಮಾದಿಗ ಬರೆಸಿ, ಕೊರ್ಮ ಇದ್ದರೆ ಕೊರ್ಮ ಬರೆಸಿ, ಬೋವಿ ಇದ್ದರೆ ಬೋವಿ ಬರೆಸಿ, ಲಂಬಾಣಿ ಇದ್ದರೆ ಲಂಬಾಣಿ ಬರೆಸಿ ಅಂತ ಸ್ಪಷ್ಟವಾಗಿ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ಈಗ ನಿಜವಾಗ್ಲೂ ಕೂಡ ಸಂಕ್ಷಿಪ್ತವಾಗಿ ನಮ್ಮ ಈ ಜನಗಣತಿ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ನೋಡೋಣ ಏನಾಗುತ್ತೆ, ಫೈನಲ್ ಏನಾಗುತ್ತೆ. ಈ ರಾಜ್ಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಆಯೋಗ ತೀರ್ಮಾನ ಮಾಡ್ತದೆ. ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ.